ಕಸದ ಔಷಧ ರೀ, ಕೊತ್ತಂಬರಿಗೆ ಔಷಧ. ಇದು ಔಷಧ ಬಡಿಯೋದ್ ಅದನ್ನ ನಾವ ತಿನ್ಬೇಕಲ್ರಿ, ಅದೆಲ್ಲ ಹೋಗೋದ್ರಿ. ಆಕಳ ಸಗಣಿ ಡೈರೆಕ್ಟ್ ಹೊಲಕ್ ಹಾಕಿದ್ವಿ, ಅದು 1% ಕೆಲಸ ಮಾಡ್ರಿ, 3% ಕೆಲಸ ಮಾಡತ್ರಿ ನಮ್ ಎರೆಹುಳ ಗೊಬ್ಬರ. ಮಿಲ್ಟ್ರಾಗ ಸೇವೆ ಮಾಡಿ ಬಂದ ಅಂದ್ಮೇಲೆ ಇಲ್ಲಿ ಒಂದ್ ಸ್ವಲ್ಪ ನಮ್ದು ಏನ್ರಿ ದೇಶಕ್ಕ, ನಮ್ಮ ಮಣ್ಣಿಗೆ, ನಮ್ ಜನರಿಗೆ ಏನ್ರಿ ಸೇವೆ ಮಾಡ್ಬೇಕಂತೇಳಿ ಆ ಮನೋಭಾವನ ಇಟ್ಕೊಂಡ್ ಬಂದಿದ್ದೀನಿ. 1 ವರ್ಷದಾಗ 1 ಎಕರೆದಲ್ಲಿ 21 ಬೆಳಿ ಮಾಡಿ ತೋರಿಸಿದ್ರಿ, ವಿದೌಟ್ ಸ್ಪ್ರೇ, ವಿದೌಟ್ ಯೂರಿಯಾ. ನಮಸ್ಕಾರ, ನಾವು ಇವತ್ತು ಹುಕ್ಕೇರಿ ತಾಲೂಕ ಗುಡಸ್ಗೆ ಬಂದೆವು. ಇಲ್ಲಿ ಗೋಕುಪಾಮೃತ ಆರ್ಗ್ಯಾನಿಕ್ ವೇದಾಗ ಹೆಂಗ್ ಕೃಷಿ ಮಾಡಬೇಕು, ಇದು ವಾರ್ಮಿ ಕಂಪೋಸ್ಟ್ ಮಾಡೋದ್ರಿಂದ ಏನ್ ಉಪಯೋಗ ಐತಿ, ರೈತರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಅಂದ್ರೆ ಏನ್ ಲಾಭ ಐತಿ, ಇತರದ್ ಯಾಕೆ ಇದನ್ನ ಮಾಡ್ಬೇಕು ಅನ್ನೋದು ಎಲ್ಲಾದ್ರ ಬಗ್ಗೆ ಮಾಹಿತಿ ಇವತ್ತು ನಮ್ಮ ಸಂಘ ಮನೋಜ್ ದೇಸಾಯಿ ಅವ್ರ ಅದಾರು. ಇವ್ರ ಅಂದ್ರೆ ಇದ್ರ ಬಗ್ಗೆ ಪೂರಾ ಮಾಹಿತಿ ಕೇಳೋಣ ಇವ್ರ ಬಗ್ಗೆ. ನಮಸ್ಕಾರ. ನಮಸ್ಕಾರ, ಮನೋಜ್ ದೇಸಾಯಿ ಅಂತ ಹೇಳ್ರಿ. ನಾನು 17 ವರ್ಷ ಭಾರತೀಯ ಸೇನೆಯಲ್ಲಿ ಇದ್ದು ನಾನು ಈಗ ಬಂದಿದ್ದೇನ್ರಿ. ನಾನು 3 ವರ್ಷ ಆದ್ ರಿಟೈರ್ಡ್ ಆಗಿ, ನಾನು 2 ವರ್ಷ ಆತ್ ನಾನು ಇದು ಎರೆಹುಳ ಗೊಬ್ಬರ ಸ್ಟಾರ್ಟ್ ಮಾಡ್ರಿ. ಎರೆಹುಳ ಗೊಬ್ಬರ ಯಾಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಮೇನ್ ರೀ, ನಮ್ ಭೂಮಿ ತಾಯಿಗೆ ನಾವು ಹೆಚ್ಚಿಗೆ ಕೆಮಿಕಲ್ ಹಾಕತ್ತವ್ರಿ, ಸ್ಪ್ರೇ ಕೆಮಿಕಲ್ ಕೊಡತ್ತವು. ನಾವು ಭೂಮಿ ತಾಯಿಗೆ ನಾವು ಒಳ್ಳೇದ್ ಕೊಟ್ಟಿವಿ, ನಮ್ಗೆ ಒಳ್ಳೇದ್ ಕೊಡ್ತಾವ್ರಿ. ನಾವು ಕೆಟ್ಟ ಕೊಟ್ಟಿದ್ರೆ ನಮ್ಗೆ ಕೆಟ್ಟ ಕೊಡಕ್ರಿ. ಅದಕ್ಕೋಸ್ಕರ ನಾವು ಮೊದಲು ಬಂದ್ ನೋಡಿದ್ರಿ, 1 ವರ್ಷ ಎಲ್ಲಾ ನೋಡಿದ್ರಿ. ಬರೀ ನಾವು ಯೂರಿಯಾ, DAP ಮತ್ ಸ್ಪ್ರೇ, ಕಸದ ಔಷಧ ರೀ, ಕೊತ್ತಂಬರಿಗೆ ಔಷಧ. ಇದು ಔಷಧ ಬಡಿಯೋದ್ ಅದನ್ನ ನಾವ ತಿನ್ಬೇಕಲ್ರಿ, ಅದೆಲ್ಲ ಹೋಗೋದ್ರಿ. ನಾವ್ರ ತಿನ್ಬೇಕಿಲ್ಲ, ನಮ್ ಅಂತಮ್ರ ತಿನ್ಬೇಕಿಲ್ಲ, ನಮ್ ಸಿಟಿದವ್ರ ತಿನ್ಬೇಕು, ಯಾರ ತಿನ್ಬೇಕು. ಅದನ್ನ ಸ್ವಲ್ಪ ಮಟ್ಟಿಗೆ ನಾನು ಕಂಟ್ರೋಲ್ ಅಥವಾ ಕಮ್ಮಿ ಮಾಡ್ಬೇಕಂತೇಳಿ ಅದಕ್ಕೆ ಏನ್ ಮಾಡ್ಬೇಕು, ಅಲ್ಟರ್ನೇಟ್ ಆಗಿ ಏನ್ ಮೊದಲು ತಯಾರು ಮಾಡ್ಬೇಕು ನಾವು. ಈಗ ನಾವು ಸಾವಯವ ಮಾಡ್ಬೇಕಾದ್ರೆ ಬರೀ ಸಾವಯವ ಅಂದ್ರೆ ಆಗಲ್ರಿ. ಸಾವಯವಕ್ಕೆ ಏನ್ ಬೇಕು, ಆಕಳ ಬೇಕ್ರಿ, ಆಕಳ ಸಗಣಿ ಬೇಕು, ಗೋಮೂತ್ರ ಬೇಕು. ಅದಕ್ಕೆ ಫಸ್ಟ್ ಆಕಳ ಸಗಣಿಯಿಂದ ನಾವ್ ಏನ್ ಮಾಡ್ಬೋದು, ಆಕಳ ಸಗಣಿ ಡೈರೆಕ್ಟ್ ಹೊಲಕ್ ಹಾಕಿದ್ವಿ, ಅದು 1% ಕೆಲಸ ಮಾಡ್ರಿ, 3% ಕೆಲಸ ಮಾಡತ್ರಿ ನಮ್ ಎರೆಹುಳ ಗೊಬ್ಬರ. ಆ ನಿಟ್ಟಿನಾಗ ನಾ ಏನ್ ಮಾಡ್ರಿ, ಎರೆಹುಳ ಗೊಬ್ಬರ ಸ್ಟಾರ್ಟ್ ಮಾಡಿದ್ರಿ. ಹೆಂಗ್ ತಯಾರು ಮಾಡೋದನ್ನ ಎರೆಹುಳ ಗೊಬ್ಬರ ಇದನ್ರಿ ನಾ ಡಿಟೇಲ್ ಆಗಿ ನಿಮ್ಗೆ ಹೇಳ್ತೇನ್ರಿ. ಮೊದಲಿಗೆ ನಾವು ಇಲ್ಲಿ ಈ ರೀತಿಯಾಗಿ ಕಟ್ಕೊಳ್ದ್ರಿ, ಇದನ್ನ ಹಿಂಗ್ ಕಟ್ಕೊಳ್ಳೋದ್ರಿ. ರೈತರಿಗೆ ಉಪಯೋಗವಾಗುವ ಮಾಹಿತಿಗಾಗಿ ಮತ್ತು ಕೃಷಿ ಬಗ್ಗೆ ಹೊಸ ವಿಚಾರ ಕಲಿಯಲು ನಮ್ಮ ಕರ್ನಾಟಕ ಫಾರ್ಮರ್ ಅಕೌಂಟ್ ಫಾಲೋ ಮಾಡ್ಕೊಂಡು ಕಟ್ಕೊಂಡ್ರಿ. ಮೊದಲಿಗೆ ಒಂದು ಲೇಯರ್ ಇಲ್ಲಿ ಈ ತರ ತಾರ್ಪಾಲ್ ಕೊಡೋದ್ರಿ. ತಾರ್ಪಾಲ್ ಕೊಟ್ಮೇಲ್ರಿ ಇದ್ರ ಮೇಲೆ ಸ್ವಲ್ಪ ರೌಂದಿ ಹಾಕೋದ್ರಿ. ಹಿಂಗ ರೌಂದಿ ಹಾಕೋದ್ರಿಂದ ನಮ್ ತಟ್ ಹರಿಯಲ್ರಿ, ಮತ್ತ ಹುಳುಗಳಿಗೆ ಸ್ಪೇಸ್ ಬಾಳ ಸಿಗತೈತ್ರಿ. ಮತ್ತ ಇದ್ರಾಗ ಫಾಸ್ಫರಸ್ ಅನ್ನೋದು ರೌಂದಿಯಲ್ಲಿ ಬಾಳ ಇರತ್ರಿ. ನಾವ್ ರೌಂದಿ ಸುಡ್ತಾವಲ್ರಿ, ಈಗ ತುಂಬಾ ಜನ ರೌಂದಿ ಸುಡ್ತಾ ಇಲ್ಲ ನೋಡ್ರಿ. ನೀವು ಮೊದಲು ಬಾಳ ಮಂದಿ ಸುಡ್ತೀರಿ, ಈಗ ಕ್ರಮೇಣವಾಗಿ ಕಮ್ಮಿ ಮಾಡ್ಕೋತ ಬರ್ತಾ ಇದಾರ್ರಿ. ರೌಂದಿ ಯಾರು ಸುಡಬಾರ್ದ್ರಿ. ರೌಂದಿ ಇರೋದ್ರಿಂದ ನಮ್ಮ ಹೊಲಕ್ಕ ಆಲ್ರೆಡಿ ಅರ್ಧ ಸಾವಯವ ಇದ್ದಂಗ್ರಿ. ಮತ್ತ ನಮ್ದು ಕೃಷಿ ತ್ಯಾಜ್ಯ ಏನೇ ಇರ್ತೈತ್ರಲ್ಲ, ಅದು ಭೂಮಿ ಒಳಗೆ ಹೋತಂದ್ರ ಅದು ಗೊಬ್ಬರ ರೀ. ಅದೇ ರೀತಿಯಾಗಿ ನಾವು ಈ ರೀತಿಯಾಗಿ ರೌಂದಿ ಹಾಕೊಳ್ಳೋದ್ರಿ. ಇದ್ರ ಮೇಲೆ ನಾವು 2-3 ಲೇಯರ್ ಸಗಣಿ ಹಾಕೊಳ್ಳೋದ್ರಿ. ಸಗಣಿ ಹಾಕೋದ್ರಿಂದ ನಾವು 15 ದಿನ ಅದನ್ನ ನೀರ್ ಕೂಲ್ ಮಾಡ್ಬೇಕ್ರಿ. ಅದನ್ನ ತಂಪ್ ಮಾಡ್ಬೇಕಾದ್ರೆ ಒಂದು 15 ದಿನ ನೀರ್ ಬಡಿಬೇಕ್ರಿ. ನೀರ್ ಬಡಿಯೋದ್ರಿಂದ ಏನಾಗ್ತೈತ್ರಿ, ಅದರ ಲಿಥಿಯಂ ಗ್ಯಾಸ್ ಹೊರಗೆ ಹೋಗ್ಬಿಡ್ತೈತ್ರಿ. ಹೊರಗೆ ಹೋದ್ಮ್ಯಾಕ ನಾವು ಕೈ ಹಾಕಿ ನೋಡ್ಬೋದು, ಅಥವಾ ಒಂದು ಟೆಂಪರೇಚರ್ ಗೇಜ್ ಐತ್ರಿ, ಆ ಗೇಜ್ ಹಾಕಿ ನೋಡ್ಬೋದು. 35°C ಒಳಗಡೆ ಇದ್ರೆ ನಾವು ವರ್ಮ್ಸ್ ಬಿಡ್ಬೋದ್ರಿ. 30 ಒಳಗಡೆ ಇರ್ಬೇಕ್ರಿ. ಮತ್ತ ಆ ವರ್ಮ್ಸ್ ಬಿಟ್ಟ ಬಳಕ್ರಿ ನಿಮ್ಗೆ 2 ರಿಂದ 3 ತಿಂಗಳ ಒಳಗೆ ನಮ್ ಗೊಬ್ಬರ ಈ ರೀತಿಯಾಗಿ ತಯಾರಾಗಿ ಹಿಡಿದೈತ್ರಿ. ಇದು ವರ್ಮ್ಸ್ ಅಂದ್ರೆ ಎರೆಹುಳ ಎರೆಹುಳ ತಂದ್ ಬಿಡ್ತೀವ್ರಿ. ಇದ್ ನೋಡ್ರಿ ಎಷ್ಟ್ ಚಂದ ಗೊಬ್ಬರ ರೆಡಿ ಆಗೈತ್ರಿ. ಈಗ ಇದ್ರಾಗ ಎಗ್ಸ್ ಇರ್ತಾವ್ರಿ, ಇದ್ರಾಗ ವರ್ಮ್ಸ್, ಸ್ಮಾಲ್ ವರ್ಮ್ಸ್ ಇರ್ತಾವ. ಈ ರೀತಿಯಾಗಿ ನಾವು ಗೊಳೆ ಹಾಕ್ತಿವ್ರಿ. ಇಲ್ಲಿ ನೋಡ್ರಿ ಎರೆಹುಳ ಈ ತರ ರೀತಿಯಾಗಿರ್ತಾವ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಅದಾವ. ಇಲ್ಲಿ ನೋಡ್ರಿ ಈ ಸ್ಮಾಲ್ ನೋಡ್ರಿ, ಸ್ಮಾಲ್ ವರ್ಮ್ಸ್ ರೀ. ಎಲ್ಲ ಚಾನ್ಸಸ್ನಾಗ ಸ್ವಲ್ಪ ಹೋಗ್ತಾವ್ರಿ, ಸ್ವಲ್ಪ ಇದು ಹೋಗ್ತಾವ. ಮತ್ತೆ ಏನ್ ಮಾಡೋದ್ರಿ, ನಾವು ಇದನ್ನ ಹಿಂಗ್ ಕಲಿದ್ ಮಾಡಿ ಇದನ್ನ ಗೊಳೆ ಹಾಕಿ ನಾವು ಆ ಮಷಿನ್ಗೆ ಹಾಕ್ತಾವ್ರಿ. ಮಷಿನ್ಗೆ ಹಾಕಿ ಚಾಣಿಸಿ ನಾವು ಗೊಬ್ಬರನು ಮಾರ್ತೀವಿ ಬಿರಿ. ಮತ್ತ ನಮ್ಮ ಹೊಲಗಳಿಗೆ ನಾವು ಗೊಬ್ಬರ ಯೂಸ್ ಮಾಡತ್ತೇನ್ರಿ. 2 ವರ್ಷ ಆತ, ತುಂಬಾ ಚೆನ್ನಾಗಿ ಫಲಿತಾಂಶ ಬರ್ತೈತ್ರಿ. ಎಲ್ಲಾರು ಅಂತಾರ 2-3 ವರ್ಷ ಆಗತ್ತ ಸಾವಯವ ಮಾಡ್ಬೇಕಾದ್ರ, ಟೈಮ್ ಭಾಳ ಹಿಡಿತ ಅಂತಾರ್ರಿ. ಬಟ್ ಏನಿಲ್ರಿ, ನಾನು 1 ವರ್ಷದಾಗ 1 ಎಕರೆದಲ್ಲಿ 21 ಬೆಳಿ ಮಾಡಿ ತೋರಿಸಿದ್ರಿ, ವಿದೌಟ್ ಸ್ಪ್ರೇ, ವಿದೌಟ್ ಯೂರಿಯಾ, ವಿದೌಟ್ ಇದ್ರಿ. ಬರೀ ಇದನ್ರಿ ಜೀವಾಮೃತ, ಗೋಕೃಪಾಮೃತ, ಎರೆಜಲ ಈ ರೀತಿಯಾಗಿ ತಯಾರು ಮಾಡಿ ನಾನು ಸಕ್ಸಸ್ ಆಗಿದ್ದೇನ್ರಿ. ಅದಕ್ಕೆ ರೈತರಿಗೂ ಇದೇ ಹೇಳೋದ್ರಿ, ತುಂಬಾ ಆಮೇಲೆ ನೋಡೋಣ್ರಿ, ಅಲ್ಲಿ ಕಬ್ಬಿಂದ ಮರಿವಿ ಚಂದ ಹೊಡೆದಿದ್ರೆ ಜಸ್ಟ್ ಎರೆಹುಳ ಗೊಬ್ಬರ ಹಾಕೋದ್ರಿಂದ. ಮತ್ತೆ ಎರೆಹುಳ ಗೊಬ್ಬರ ಹಾಕೋದ್ರಿಂದ ನಮ್ದು ಖರ್ಚು ಕಮ್ಮಿ ಆಗತ್ರಿ. ಫಸ್ಟ್ ಒಂದೇ ಸಲ ನಾವು ಹಾಕಿದ್ವಿ ಅಂದ್ರಿ ವರ್ಷ ಎಲ್ಲ ಬರ್ತದ್ರಿ. ಬಟ್ ಯೂರಿಯಾ ಹಂಗಲ್ರಿ, ನೀವು ವರ್ಷಕ್ಕೆ 1-3 ಸಲ ಹಾಕ್ಬೇಕ್ರಿ. ಅದಕ್ಕೆ
ಯೂರಿಯಾ ಕಮ್ಮಿ ಮಾಡೋಣ್ರಿ. ಯೂರಿಯಾ ಇದನ್ನತ್ತಲ್ಲ, ಯೂರಿಯಾ ಕಮ್ಮಿ ಮಾಡ್ಕೊತ ಹೋಗೋಣ್ರಿ. ಸಾವಯವ ಗೊಬ್ಬರ ಅಥವಾ ನಮ್ ಕೊಟ್ಟಿಗೆ ಗೊಬ್ಬರ ಇದನ್ನ ಹೆಚ್ಚು ಮಾಡೋಣ್ರಿ. ಭೂಮಿ ತಾಯಿಗೆ ಇನ್ನೂ ನಾವು ಚೆನ್ನಾಗಿ ಎಟ್ ಸೇವೆ ಮಾಡ್ತೀವಿ, ಎಟ್ ಒಳ್ಳೆ ಸಾವಯವ ಗೊಬ್ಬರ ಅಥವಾ ನಮ್ ಸಗಣಿ ಗೊಬ್ಬರನ ಹಾಕ್ತಿವಿ, ಅಷ್ಟ್ ನಮಗ್ ಉತ್ಪನ್ನ ಚೆನ್ನಾಗಿ ಕೊಡ್ತಾಳ್ರಿ. ಆ ನಿಟ್ಟಿನಾಗ ನಾ ಈ ಎರೆಹುಳ ಗೊಬ್ಬರನ ಸ್ಟಾರ್ಟ್ ಮಾಡಿದೇನ್ರಿ. ಈಗ ಸರ್ ರೈತರ ಅವರಲ್ಲೇ ತಯಾರು ಮಾಡ್ಕೋಬೇಕಾದ್ರ ರೀ ಎಷ್ಟ್ ಜಾಗದಾಗ ಮಾಡ್ಕೋಬೇಕ್ರಿ, ಹೊಸದಾಗಿ ಹೆಂಗ್ ಮಾಡ್ಕೋಬೇಕ್ರಿ ಇದನ್ನ ಅಂದ್ರ ಅದ್ರ ಬಗ್ಗೆ ಮಾಹಿತಿ ಹೇಳಲ್ಲ. ಓಕೆ ರೀ, ಭಾಳ ಸಿಂಪಲ್ ಆಗೈತ್ರಿ. ನಾವು ಭಾಳ ಇದನ್ನ ಟಫ್ ತಿಳ್ಕೊತೇವೆ, ಬಟ್ ಏನ ಸಿಂಪಲ್ ಆಗೈತ್ರಿ. ರೈತರ ತಮಗೋಸ್ಕರ ಮಾಡ್ಬೇಕ್ರಿ. ತಮಗೋಸ್ಕರ ನಾನು ಆಕ್ಚುಲಿ ನನಗೋಸ್ಕರ ಅಷ್ಟೇ ಮಾಡಿದ್ದೆ ರೀ. ಬಟ್ ನನಗೋಸ್ಕರ ಒಬ್ಬ ಒಳ್ಳೆ ತಿಂದು ಒಬ್ಬ ಆರಾಮಿದ್ದು ಏನ್ ಫಾಯ್ದೆ ಇಲ್ರಿ. ನಾವು ಮಿಲ್ಟ್ರಾಗ ಸೇವೆ ಮಾಡಿ ಬಂದು ಅಂದ್ಮ್ಯಾಕ ಇಲ್ಲಿ ಒಂದ್ ಸ್ವಲ್ಪ ನಮ್ದು ಏನ್ರಿ ದೇಶಕ್ಕೆ, ನಮ್ಮ ಮಣ್ಣಿಗೆ, ನಮ್ ಜನರಿಗೆ ಏನ್ರಿ ಸೇವೆ ಮಾಡ್ಬೇಕಂತೇಳಿ ಆ ಮನೋಭಾವನ ಇಟ್ಕೊಂಡ್ ಬಂದಿದ್ದೀನಿ ರೀ. ಆಕ್ಚುಲಿ ಸಿಂಪಲ್ ಆಗಿ ಒಂದ್ ಹೇಳ್ತೇನ್ರಿ, ಇದನ್ನ ಮಾಡಿದನ್ರಿ. 30x4 ಐತ್ರಿ ಇದು. 30 ಫೀಟ್ ಉದ್ರಿ, 4 ಫೀಟ್ ಅಡಾಲ್ಗ್ರಿ, 2 ಫೀಟ್ ಎತ್ತರ್ರಿ. ಇಷ್ಟ ಮಾಡ್ಕೊಂಡ್ರಿ ನಾವು ಫರ್ಸಿಕಲ್ ಈ ರೀತಿ ಹಾಕೋಬಹುದು. ಹಾಕೊಂಡ್ರಿ ಈ ರೀತಿಯಾಗಿ ಚಳಿ ಬಡ್ಕೊಳ್ಳೋದ್ರಿ. ಚಳಿ ಬಡ್ಕೊಂಡ ಒಂದ್ 4-5 ಫರ್ಸಿಕಲ್ ನಿಲ್ತಾವ್ರಿ. ಹಿಂಗಳ ಇದಕ್ ಕಟ್ಕೊಂಡು ನಿಲ್ಲೋದ್ರಿಂದ ಇದಕ್ಕಿಂತ ಈಜಿ ಇಲ್ಲಿ ಒಂದ್ ಐತ್ರಿ, ಆಮೇಲೆ ತೋರಿಸ್ತೀನಿ. ಇಲ್ಲಿ ಈ ರೀತಿಯಾಗಿ ಮಾಡ್ಕೋಬಹುದ್ರಿ. ಇದು ಒಂದು ವೇಸ್ಟ್ ಇಟ್ಟಂಗಿಲ್ಲೇ ಬಿ ಮಾಡ್ಬೋದ್ರಿ. ನಾವ ಸಿಂಪಲ್ ಆಗಿ ಮಾಡ್ಕೊಳ್ಳೋದಂದ್ರೆ ಇದ್ರಲ್ಲೇ ಬಿ ಮಾಡ್ಕೋಬಹುದ್ರಿ, ಅದ್ರಲ್ಲೇ ಬಿ ಮಾಡ್ಕೋಬಹುದ್ರಿ. ಇಲ್ಲ ಏನು ಇಲ್ಲ ಅಂದ್ರೆ ಬಿ ತಾರ್ಪಾಲ್ ಕೆಳಗಡೆ ಹಾಸಿ ನಮ್ ಇಟ್ಟಂಗಿರ್ತಾವಲ್ರಿ, ಆ ರೀತಿಯಾಗಿ ಆ ಲೈನ್ ಕೊಟ್ಟು ಹಾಗೂ ಮಾಡ್ಬೋದ್ರಿ. 30x4 ಮಾಡಿದ್ರೆ ತುಂಬಾ ಚೆನ್ನಾಗಿ ಇಳುವರಿ ಬರ್ತರಿ. ಮತ್ ಮೇಲೆ ಈ ತರ ಒಂದ್ ಸ್ವಲ್ಪ ನೆಳ್ಳ ಮಾಡಿದ್ರೆ ಬಹಳ ಒಳ್ಳೇದ್ರಿ. ನಾನು ಇನ್ನೂ ಮಾಡ್ತಾ ಇದೀನಿ. ಮತ್ತೆ ಈ ಫಸ್ಟ್ ಹೆಂಗ್ ಮಾಡೋದಂದ್ರಿ, ಒಂದೀಗ ನಮ್ 30x4 ಒಂದ್ ಇದು ಮಾಡ್ಕೊಂಡಿರಿ. ಇಲ್ಲಪ್ಪ ನಮ್ಗೆ 30 ಇಲ್ಲ 20x10 ಐತಿ ಅಲ್ಲ, ಹಿಂಗೈತಿ ಹೆಂಗೈತಿ ಆ ರೀತಿಯಾಗಿ ಒಂದ್ ಚೌಕ್ ಮಾಡ್ಕೊಂಡ್ ಹತ್ರ ನಾವು ಗೊಬ್ಬರ ಹಾಕೊಂಡ್ ಮಾಡ್ಬೋದು. ಹಂಗೇನ್ ಪರ್ಟಿಕ್ಯುಲರ್ ಈ ತರ ಆಗಲ್ಲ, ಬಟ್ ಒಂದ್ ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ 30x4. ನಾವು ಮೊದಲಿಗೆ ಏನ್ ಮಾಡಿದ್ವಿ, ಮತ್ತೊಂದ್ ನೆಕ್ಸ್ಟ್ ಬೇಡ್ರಿ 30x ಇದು ಇಲ್ಲಿ ಮೊದಲಿಗೆ ಕೆಳಗಡೆ ರೌಂದಿ ಹಾಕಿದ್ರಿ. ಕೆಳಗಡೆ ರೌಂದಿ ಇಲ್ಲಿ ನೋಡ್ರಿ, ಈ ರೀತಿಯಾಗಿ ಕೆಳಗಡೆ ರೌಂದಿ ಹಾಕಿದವ್ರಿ. ಆಮೇಲೆ ಒಂದ್ ತಾರ್ಪಾಲ್ ಕೊಟ್ಟಿದವ್ರಿ. ತಾರ್ಪಾಲ್ ಯಾಕಂದ್ರೆ ಹುಳ ತೆಳಗ್ ಹೋಗಲ್ರಿ, ಪ್ಲಸ್ ವರ್ಮಿ ವಾಶ್ ನಾವ ಹೊಳೆ ಹಾಕ್ಬೋದ್ರಿ. ಆಮೇಲೆ ಮ್ಯಾಲ ಒಂದ್ ಲೇಯರ್ ರೌಂದಿ ಕೊಟ್ಟಿದವ್ರಿ. ಮ್ಯಾಲ ಒಂದ್ ರೌಂದಿ ಕೊಟ್ಟು ಅದ್ರ ಮೇಲೆ ನಾವು ಸಗಣಿ ಹಾಕ್ಬೋದ್ರಿ. ಸಗಣಿ ಗೋಮಯ ಎಲ್ಲ ಹಾಕ್ರಿ. ಅದ್ರ 15 ದಿನ ನೀರ್ ಬಡದ್ ಮೇಲೆ ನಾವು ವರ್ಮ್ಸ್ ಬಿಡೋದು ಆಗ ಹೇಳ್ದಂಗ್ರಿ. ಇದು ಆದ್ಮೇಲೆ ಈ ರೀತಿಯಾಗಿ ನಮ್ಗ ಗೊಬ್ಬರ ಮೇಲ್ ಬರತ್ರಿ. ಈ ರೀತಿಯಾಗಿ ಒಂದು 2 ರಿಂದ 3 ತಿಂಗಳವರೆಗೆ ಗೊಬ್ಬರ ರೆಡಿ ಆಗತ್ರಿ. ಅವಾಗ ಏನ್ ಮಾಡೋದ್ರಿ, ನಾವ್ ರೈತರಿಗೆ ಡೈರೆಕ್ಟ್ ನಮ್ ಹೊಲಕ್ ಹಾಕೋದಿದ್ರ ಡೈರೆಕ್ಟ್ ಹಿಂಗ್ ತಗೊಂಡ್ ಹಾಕೋಬಹುದ್ರಿ. ಹಿಂಗ್ ಮಾಡಿದಾಗ ಏನಾಗ್ತಾವ್ರಿ, ಹುಳ ಕೆಳಗಡೆ ಹೋಗ್ಬಿಡ್ತಾವ್ರಿ. ಈ ರೀತಿಯಾಗಿ ಮಾಡಿ ಹಿಂಗ್ ಅಲ್ಲೊಂದ್ ಟೂಲ್ ಐತವ್ರ, ಇಲ್ಲಿ ಒಂದು ಟೂಲ್ ಇಲ್ಲೇ ಐತ್ ನೋಡ್ರಿ. ಈ ಟೂಲ್ನ ಸಹಾಯದಿಂದ್ರಿ ಈ ರೀತಿಯಾಗಿ ಮಾಡೋದ್ರಿ. ಹುಳ ಏನ್ ಮಾಡ್ತಾವ್ರಿ, ಆಟೋಮೆಟಿಕ್ ಗೊತ್ತಾಗತ್ತ ಅವಕ್ಕ. ಅವೇನ್ ಮಾಡ್ತಾವ್ರಿ, ಕೆಳಗೆ ಹೋಗ್ಬಿಡ್ತಾವ್ರಿ. ಇದನ್ನ ನಾವು ಒಂದ್ ಸನಿಕಿಲೆ ಅಥವಾ ಯಾವ್ದಾರೆ ಅಲ್ಲೊಂದು ಇದೈತ್ರಿ, ಹಿಂಗ್ ಬಳಕೊಂಡ ದಂಡಿಗೆ ತಗೊಂಡ್ ನಾವು ಇದನ್ನ ಹೊಲಕ್ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ಇದನ್ನ ನಾವು ಸೇಲಿಂಗ್ ಮಾಡತ್ತೀವಿ ಪರ್ಪಸ್ ಆಗಿದ್ರ ನಾವ್ ಇದನ್ನ ನಮ್ಮ ಚಾಣಿಗೆ ಹಾಕಿ ನಾವು ಇದನ್ನ ಆ ರೀತಿಯಾಗೂ ಮಾಡ್ಬೋದ್ರಿ. ಇದ ಫಸ್ಟ್ ಸ್ಟೆಪ್ ರೀ. ಸೆಕೆಂಡ್ ಸ್ಟೆಪ್ ಅಲ್ಲಿದೆ ನೋಡ್ರಿ. ಆ ರೀತಿಯಾಗಿ ನಾವು ಗೊಬ್ಬರ ತಂದು ಈಗ ಹಾಕಿದೇವ್ರಿ, ಅದಕ್ಕೆ ವಾಟರಿಂಗ್ ಮಾಡತ್ತವ್ರಿ. ಈಗ 15 ದಿನ ನೀರ್ ಬಿಡತ್ತವ್ರಿ. ಅದು ಸೆಕೆಂಡ್ ಸ್ಟೆಪ್ ರೀ. ಸೆಕೆಂಡ್ ಸ್ಟೆಪ್ ಆದ್ಮೇಲೆ ಇದು ಥರ್ಡ್ ಸ್ಟೆಪ್ ರೀ. ಇಲ್ಲಿ ಐತಲ್ರಿ ಈ ಬೆಡ್ದಾಗ ಏನಂದ್ರಿ, ಎಲ್ಲಕ್ಕಿಂತ ಉಳಿತೈತಲ್ರಿ ಈ ಲಾಸ್ಟ್ ಎಲ್ಲಾ ಹುಳ ಹೆಂಗ್ ತೆಗಿತಾರ ಅದೊಂದು ಎಲ್ಲರಿಗೂ ಕ್ವಶನ್ ರೀ. ಹೆಂಗ್ ತೆಗಿಯೋದಂದ್ರೆ ಲಾಸ್ಟ್ ಲೇಯರ್ ಒಂದ್ ಬಿಡೋದ್ರಿ. ಲಾಸ್ಟ್ ಲೇಯರ್ ಏನ್ ಮಾಡೋದ್ರಿ, ಅದನ್ನ ಎಬಿಸಿ ಅದ್ರ ಮೇಲೆ ಒಕ್ಕೊಂಡ್ಬಿಡೋದ್ರಿ. ಹಂಗ ಒಕ್ಕೊಂಡಾಗ ಏನಾಗತ್ರಿ, ಹುಳ ಕೆಳಗಡೆ ಹೋಗ್ತಾವು, ಆ ಗೊಬ್ಬರ ನಮಗ್ ಮತ್ತೆ ಉಳಿತೈತ್ರಿ. ಆ ಗೊಬ್ಬರ ನಾವು ಮತ್ತೆ ತಕ್ಕೋಬಹುದು. ಈ ರೀತಿಯಾಗಿ ಮಾಡೋದ್ರಿಂದ 2 ರಿಂದ 3 ತಿಂಗಳದಾಗ ನಮ್ ಗೊಬ್ಬರ ಈ ರೀತಿಯಾಗಿ ರೆಡಿ ಆಗ್ತೈತ್ರಿ. ಈ ರೀತಿಯಾಗಿ ಆದ್ಮೇಲೆ ಹಿಂಗ ಇಲ್ಲಿ ನೋಡ್ರಿ ತಕೊಂತಾರ ನೋಡ್ರಿ, ಚಂದ ತಕೋತಾರ. ಈ ರೀತಿಯಾಗಿ ನಮ್ದು ಗೊಬ್ಬರ ರೆಡಿ ಆಗುತ್ತೆ. ಇದನ್ನ ನಾವು ಹೊಲಕ್ಕ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಬೋದು. ಇದು 3 ತಿಂಗಳ ದಿನ ಹಂಗ ರೆಗ್ಯುಲರ್ ನೀರ್ ಹೊಡ್ಕೋತೀರಿ? ನೀರ್ ದಿನಾಲು ಒಂದ್ಸಲ ನೀರ್ ಹೊಡಿಬೇಕ್ರಿ. ವರ್ಮ್ಸ್ ನೀರ್ ಭಾಳ ಬೇಕ್ರಿ. ಅದಕ್ಕೆ ನೀರ್ ತಪ್ಪಿಸ್ಬಾರ್ದ್ರಿ, ನೀರ್ ಹೊಡಿತಾ ಇರ್ಬೇಕ್ರಿ. ಮಳೆಗಾಲದಾಗ 2-3 ದಿನಕ್ಕೊಮ್ರಿ. ಮಳಿ ಆಗಿತ್ತಂದ್ರ ಅಂತ ಏನ್ ಹೊಡಿಬೋದಿಲ್ರಿ. ಬಟ್ ಬ್ಯಾಸಿಗೆ ಭಾಳ ಇತ್ತಂದ್ರ, ಭಾಳ ಬಿಸಿಲು ಇತ್ತಂದ್ರ 2 ಟೈಮ್ಸ್ ಹೊಡೆದ್ರ ಭಾಳ ಒಳ್ಳೇದ್ರಿ. ಕೋಲ್ಡ್ ಹೀಟ್ ಮಾರಂಗಿಲ್ರಿ? ಇಲ್ರಿ, ಇದ ಆಕ್ಚುಲಿ 20% ಹಿಂಗ್ ಹಿಡಿದ್ರೆ ರೀ ತಂಪ್ ಇರ್ಬೇಕು, ನೀರ್ ಹತ್ಬಾರ್ದು. ಆ ರೀತಿಯಾಗಿ ನಾವ್ ನೀರ್ ಕೊಡ್ತಾ ಇರ್ಬೇಕು.